ಹಲೋ ಹಾಯ್ ನಮಸ್ತೆ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸೋ ರೆಸಿಪಿ ಬಂದ್ಬಿಟ್ಟು ಖಾರ ಬೂಂದಿ. ಖಾರ ಬೂಂದಿ ಹೇಗೆ ಮಾಡೋದು, ಅದಕ್ಕೇನು ಐಟಮ್ಸ್ ಬೇಕು ನೋಡೋಣ. 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಕಡಲೆ ಬೀಜ, ಹುರುಗಡ್ಲೆ 2 ಲೋಟ ನಾನಿಲ್ಲಿ ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರು ಖಾರಕ್ಕೆ ಮಾತ್ರ. ಇದೆಲ್ಲ ನಾನಿಲ್ಲಿ ಐಟಮ್ಸ ತೊಗೊತಾ ಇದ್ದೀನಿ. ಆಮೇಲೆ ನಮ್ಮ ಮನೇಲಿ ಖಾರ ಬೂಂದಿ ಮಾಡೋ ಕಾಳು ಬರುತ್ತಲ್ಲ, ಅದು ಜಾರ ಇಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಫಿಲ್ಟ್ರನ್ನೇ ತೊಗೊತಾ ಇದ್ದೀವಿ ಸಣ್ಣದು. ಇದೆಲ್ಲ ನಮಗೆ ಖಾರ ಬೂಂದಿಗೆ ಬೇಕಾಗಿರೋ ಸಾಮಗ್ರಿಗಳು. ಫಸ್ಟು 2 ಲೋಟನ ಕಡಲೆ ಹಿಟ್ಟನ್ನ ನಾವಿಲ್ಲಿ ತೊಗೊತಾ ಇರೋದು ಕಡಲೆಬೇಳೆನ ಮಿಲ್ಗೆ ಹಾಕ್ಸ್ಕೊಂಬಂದಿರೋದು ಕಡಲೆ ಹಿಟ್ಟು ತೊಗೋತಾ ಇದ್ದೀವಿ, ಅಂದರೆ ಚೆನ್ನಾಗಿ ಬರುತ್ತೆ. ಸಿಹಿ ಬೂಂದಿಗೆಲ್ಲ ಸಿಹಿ ಬೂಂದಿಗೆ ಆಲ್ಮೋಸ್ಟ್ ಅಲ್ಲಿ ನಾವು ಭಟ್ರುಗಳೆಲ್ಲ ಅದೇ ಯೂಸ್ ಮಾಡೋದು, ಕಡಲೆಬೇಳೆ ಹಾಕ್ಸಿರೋ ಹಿಟ್ಟನ್ನೇ ಯೂಸ್ ಮಾಡೋದು. ಇವಾಗ 2 ಲೋಟ ಕಡಲೆ ಹಿಟ್ಟು ಹಾಕ್ಬಿಟ್ಟು ನೀರು ಹಾಕಿ ಸ್ವಲ್ಪ ಕ್ಲೀನಾಗಿ ಅದು ನಮಗೆ ಕಾಳು ಬರೋದಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾನೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಅದು ನಮಗೆ ಯಾವ ಹದಕ್ಕೆ ಬೇಕು, ಈಗ ನಾವು ಖಾರ ಬೂಂದಿ ಮಾಡಬೇಕಲ್ವಾ, ಕಾಳು ಬರಬೇಕು, ಆ ಹದಕ್ಕೆ ಅದನ್ನು ಕಲಿಸ್ಕೊತಾ ಇದ್ದೀನಿ. ನೀವು ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಈ ಅದಕ್ಕೆ ಕಲಿಸ್ಕೋಬೇಕು, ಅವಾಗ ಏನಾಗುತ್ತೆ ಕ್ಲೀನಾಗಿ ಬರುತ್ತೆ ಕಾಳು. ಈಗ ನೋಡಿ ಎಣ್ಣೆ ಕಾದಿದೆ. ಇವಾಗ ನಾವು ಕಡಲೆ ಹಿಟ್ಟು ಕಲಸಿರೋದನ್ನು ಬಿಟ್ಬಿಟ್ಟು ನೋಡಿ ಕ್ಲೀನಾಗಿ ಹೆಂಗೆ ಇಳಿತಾ ಇದೆ, ಒಂದೊಂದೇ ತೊಟ್ಟು ಕಡಲೆ ಹಿಟ್ಟು ನೋಡಿ ಕರೆಕ್ಟಾಗಿ ಅದಕ್ಕೆ ನಾವು ಕಲಿಸ್ಕೊಂಡಿದ್ದೀವಿ. ಇಲ್ಲಾಂದರೆ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಕಾಳು ಬೇಗ ಬೀಳಲ್ಲ, ಅದಕ್ಕೋಸ್ಕರ ಅದು ನಾವು ಹದದಲ್ಲಿ ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ. ಅದನ್ನು ನೋಡಿ ಕ್ಲೀನಾಗಿ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನಾಗಿ ಉಜ್ಜಿದ್ರೆ ಕಾಳು ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಬಂದಿದೆ ಕಾಳು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು. ಇವಾಗ ಇದನ್ನು ನಾವು ಸೈಡಲ್ಲಿ ಎತ್ತಿಟ್ಕೊತೀವಿ, ಯಾಕಂದರೆ ನಾವು ಡಬಲ್ ರೋಸ್ಟ್ ಮಾಡಬೇಕಲ್ವಾ. ಖಾರ ಬೂಂದಿ, ಸಿಹಿ ಬೂಂದಿ ಆದರೆ ಸ್ವಲ್ಪ ಲೈಟಾಗಿ ರೋಸ್ಟ್ ಆದರೆ ಸಾಕು. ಖಾರ ಬೂಂದಿ ಅಲ್ವಾ, ಫುಲ್ಲು ನಾವು ಏನು ಬೇಕು, ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು. ಈಗ ನೋಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು. ಈಗ ಇನ್ನೊಂದು 2-3 ಸಾರಿ ನಾನು ಇದೇ ಥರ ಖಾರ ಬೂಂದಿನ ಬಿಟ್ಟು ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಅದನ್ನು ನಾನು ಡಬಲ್ ರೋಸ್ಟ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಇವಾಗ ಇದನ್ನು ಡಬಲ್ ರೋಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಅಂದರೆ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು, ಆವಾಗ ಖಾರ ಬೂಂದಿ ಏನಾಗುತ್ತೆ, ಕಾಳು ಬಾಯಿಗೆ ಹಾಕ್ಕೊಂಡ್ರೆ ಒಂಥರ ಸೌಂಡ್ ಬರುತ್ತಲ್ಲ, ಕರುಮ್ ಅಂತ ಸೌಂಡ್ ಬರುತ್ತೆ ನೋಡಿ. ಎಣ್ಣೆ ಚೆನ್ನಾಗಿ ಕಾದಾಗ ಹಾಕಿದ್ರೆ ಬೇಗ ಗೋಲ್ಡನ್ ಬ್ರೌನ್ ಬರುತ್ತೆ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ, ಯೆಲ್ಲೋ ಕಲರ್ ಇತ್ತು, ಈಗ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಈ ಥರ ನಾವು ರೋಸ್ಟ್ ಮಾಡಿ ಇಟ್ಕೋಬೇಕು. ಸಿಂಗಲ್ ರೋಸ್ಟಿಗೆ ಆಗೋಲ್ಲ, ಎಣ್ಣೆ ಜಾಸ್ತಿ ಕಾದಾಗ ಆವಾಗ ಹಾಕಿದ್ರೆ ಡಬಲ್ ರೋಸ್ಟ್ ಆಗುತ್ತೆ ನೋಡಿ. ಇವಾಗ ಈ ಥರ. ಇವಾಗ ಇದಕ್ಕೆ ನಾವು ಹುರುಗಡ್ಲೆ ಹಾಗೆ ಸಮೇತ ಹಾಕ್ಬೋದು, ಇಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋ ಹಾಕ್ಬೋದು. ಅದೇನು ಎಣ್ಣೆಲೇ ಫ್ರೈ ಮಾಡಬೇಕಂತೇನಿಲ್ಲ, ಹಾಗೇನು ಹಾಕಿದ್ರು ನಡೆಯುತ್ತೆ, ಎಣ್ಣೆಲಿ ಫ್ರೈ ಮಾಡಿ ಹಾಕಿದರೂ ನಡೆಯುತ್ತೆ. ಯಾಕಂದರೆ ಹುರುಗಡ್ಲೆ ಆಲ್ರೆಡಿ ಅದು ಫ್ರೈ ಆಗಿ ಬಂದಿರುತ್ತಲ್ವ, ಇಲ್ಲೇ ರೆಡಿ ಇಲ್ಲೇ. ಈ ಕಡಲೆ ಬೀಜನೂ ಎಣ್ಣೆಲಿ ಫ್ರೈ ಮಾಡೋಣ. ಆಮೇಲೆ ಇದಕ್ಕೆ ನೀವು ಬೇಕಾದ್ರೆ ಗೋಡಂಬಿ ಸೇರಿಸ್ಕೋಬೋದು, ಆಪ್ಷನಲ್ ಅದು, ಬೇಕಂದರೆ ಸೇರಿಸ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆಮೇಲೆ ಕರಿಬೇವು, ಆಮೇಲೆ 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ ಎಣ್ಣೆಲಿ ತೇಲಿಸ್ಬಿಟ್ಟು ಹಾಕಿ. ಆಮೇಲೆ ಒಂದೇ ಒಂದು ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಕುಟ್ಬಿಟ್ಟು ಅದನ್ನು ಎಣ್ಣೆಲಿ ಕರೆದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ. ಬೆಳ್ಳುಳ್ಳಿ ಸುಮ್ಮನೆ ಬೆಳ್ಳುಳ್ಳಿ ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಘಮ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಖಾರ ಬೂಂದಿದು. ಆಮೇಲೆ ಅವಲಕ್ಕಿ ನೋಡಿ, ಇವಾಗ ಅವಲಕ್ಕಿ ಹಾಕ್ತಾಯಿದ್ದೀನಿ. ಅವಲಕ್ಕಿ ಎಷ್ಟು ಕಮ್ಮಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಕಾಳು ಎಷ್ಟು ನಾವೀಗ 2 ಲೋಟ ಕಾಳಿಂದು 2 ಲೋಟ ಹಿಟ್ಟಿಂದು ಕಾಳು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಖಾರ ಬೂಂದಿ ಕಾಳು ರೆಡಿ ಮಾಡಿದ್ದೀವಲ್ಲ, ಅದಕ್ಕೆ 1 ಲೋಟ ಅವಲಕ್ಕಿ ಹಾಕಿದ್ರೆ ಸಾಕು. ಯಾಕಂದರೆ ಅವಲಕ್ಕಿನೇ ಜಾಸ್ತಿ ಕಾಣುತ್ತೆ ಖಾರ ಬೂಂದಿಲಿ, ಅದಕ್ಕೋಸ್ಕರ. ಈಗ ನೋಡಿ ಖಾರ ಬೂಂದಿ ಕರ್ಕೊಂಡಾಗಿದೆ, ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನಾನು. ಅದ್ರ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ತಾಯಿದ್ದೀನಿ. ಖಾರ ಯಾರಿಗೆ ಎಷ್ಟು ಬೇಕಷ್ಟು, ಸ್ವಲ್ಪ ಖಾರ ಕಮ್ಮಿ ಬೇಕಾದ್ರೆ ಕಮ್ಮಿ, ಜಾಸ್ತಿ ಬೇಕಾದ್ರೆ ಜಾಸ್ತಿ. ಆಮೇಲೆ ಸ್ವಲ್ಪ ಶುಗರು,
ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಖಾರ ಬೂಂದಿ ಹೇಗಿದೆ, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಕಲರ್ ಫ್ರೆಂಡ್ಸ್. ಇದೇ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖುಷಿಯಾಗಿರಿ.